ರೂಪಾಯಿನಲ್ಲಿ 9 ರೂಪಾಯಿ 70 ಪೈಸೆ ತೆಗೆದರೆ ಮೋದಿ ಸರ್ಕಾರಕ್ಕೆ ಉಳಿಯೋದು ಎಷ್ಟು ಗೊತ್ತಾ? 13 ರೂಪಾಯಿ 30 ಪೈಸೆ. ಅಂದರೆ 13 ರೂಪೀಸ್ 30 ಪೈಸೆ ಮಾತ್ರ ಮೋದಿ ಸರ್ಕಾರಕ್ಕೆ ಉಳಿಯುವಂತಹ ಹಣ. ರಾಜ್ಯ ಸರ್ಕಾರಕ್ಕೆ ಬರೋಣ. ನಾನು ಬೇರೆ ಕರ್ನಾಟಕದ್ದೇ ಯೋಚನೆ ಮಾಡೋಣ. ವಾಸ್ತವದಲ್ಲಿ ಕರ್ನಾಟಕದಲ್ಲಿ ಪೆಟ್ರೋಲು ಡೀಸೆಲ್ ಮೇಲೆ ಇರುವಂತಹ ಈ ಪೆಟ್ರೋಲ್ ದರ ಇದೆಯಲ್ಲ, ಇದು ಪಕ್ಕದ ರಾಜ್ಯಗಳು ಸೀಮಾಂಧ್ರ, ತೆಲಂಗಾಣ ಅಥವಾ ಇವನ್ ಮಹಾರಾಷ್ಟ್ರಕ್ಕಿಂತ ಕಡಿಮೆ ಇದೆ ಕರ್ನಾಟಕದಲ್ಲಿ. ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಕರ್ನಾಟಕದಲ್ಲಿ ಪೆಟ್ರೋಲ್ ಮೇಲೆ 35% ವ್ಯಾಟ್ ಇದೆ. 20 ರೂಪಾಯಿ 65 ಪೈಸೆ ತೆರಿಗೆ ಬರುತ್ತೆ ಅವರಿಗೆ. ಇದನ್ನು 100% ರಾಜ್ಯಕ್ಕೆ ಕೇಂದ್ರ ಕೊಡಬೇಕಾಗಿಲ್ಲ. ಕೇಂದ್ರದಿಂದ 9 ರೂಪಾಯಿ 70 ಪೈಸೆ ಬರುತ್ತಲ್ಲ, ಅದನ್ನು ಸೇರಿಸಿ ಬಿಟ್ಟರೆ ರಾಜ್ಯ ಸರ್ಕಾರಕ್ಕೆ ಬರೋದು 30 ರೂಪಾಯಿ 35 ಪೈಸೆ. ಮೋದಿ ಸರ್ಕಾರಕ್ಕೆ ಬರೋದು 13 ರೂಪಾಯಿ 30 ಪೈಸೆ. 13 ರೂಪೀಸ್ 30 ಪೈಸಾ ಇಷ್ಟು 30 ರೂಪೀಸ್ 35 ಪೈಸಾ. ಪರ್ಸಂಟೇಜಲ್ಲಿ ಹೇಳೋದಾದರೆ 1 ರೂಪಾಯಿ ಉದಾಹರಣೆ ತೊಗೊಂಡು ಹೇಳ್ತೀನಿ. 1 ರೂಪಾಯಿ ತೆರಿಗೆ ಪೆಟ್ರೋಲ್ ಮೇಲಿನ ತೆರಿಗೆಯಲ್ಲಿ 30 ಪೈಸಾ ಮೋದಿ ಸರ್ಕಾರಕ್ಕೆ ಹೋಗುತ್ತೆ, 70 ಪೈಸಾ ರಾಜ್ಯ ಸರ್ಕಾರಗಳಿಗೆ ಬರುತ್ತೆ. ಆದರೆ 100% ಬೈಗುಳ, 100% ಅಪಪ್ರಚಾರ, 100% ಅಪವಾದ, ತೇಜೋವಧೆ ಎಲ್ಲವೂ ಮೋದಿ ಸರ್ಕಾರಕ್ಕೆ. ಎಷ್ಟರ ಮಟ್ಟಿಗೆ ಸರಿ ಸ್ನೇಹಿತರೆ? ಇನ್ನೊಂದು ವಿಚಾರ, ಕೆಲವು ಕಡೆಯಲ್ಲಿ ಕಾಂಗ್ರೆಸ್ನವರು ಟಿ ವಿ ಚಾನಲ್ಗಳಲ್ಲಿ ಹೇಳ್ತಾರೆ, ನಮ್ಮ ಕಾಲದಲ್ಲಿ ಪೆಟ್ರೋಲ್ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ತುಂಬ ಮೇಲೆ ಇತ್ತು, ಆದರೂ ನಾವು ಕಡಿಮೆ ದರದಲ್ಲಿ ಕೊಟ್ಟಿದ್ದೀವಿ. ನಿಮ್ಮ ಕಾಲದಲ್ಲಿ ಕಡಿಮೆ ಇದೆ, ಆದರೆ ನೀವು ಹೈ ರೇಟಲ್ಲಿ ಕೊಡ್ತಾ ಇದ್ದೀರಾ. ಸ್ನೇಹಿತರೆ, ಕೋವಿಡ್-19 ಉಂಟಲ್ಲ, ಈ ಒಂದು ಶತಮಾನದಲ್ಲಿ ಫಾರ್ ದ ಫಸ್ಟ್ ಟೈಮ್, ಇನ್ಫ್ಯಾಕ್ಟ್ ನಮ್ಮ ಪೀಳಿಗೆಯಲ್ಲಿಯ ಈ ರೀತಿಯ ಒಂದು ವಿಷಮ ಪರಿಸ್ಥಿತಿಯನ್ನು ನಾವು ಕೇಳಿಲ್ಲ, ಕಂಡಿಲ್ಲ, ಜಗತ್ತೇ ಕಂಡಿಲ್ಲ. ಇದನ್ನು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾವತ್ತೂ ಬಂದಿಲ್ಲ. ಫಸ್ಟ್ ಟೈಮ್ ಇನ್ ದ ಸೆಂಚುರಿ ಬಾಸ್, ದಿಸ್ ಈಸ್ ದ ಫಸ್ಟ್ ರೀಸನ್. ಎರಡನೇದಾಗಿ, ಕಾಂಗ್ರೆಸ್ನವರು ಸಬ್ಸಿಡಿ ಕೊಟ್ಟರು ಅಂತ ಹೇಳುವಂತಹದ್ದು ಸುಳ್ಳು. ಅದು ಐ ಗಿವ್ ಯು ಒನ್ ಎಕ್ಸಾಂಪಲ್. ನೀವೆಲ್ಲ ಕೇಳಿರ್ಬೋದು ಆಯಿಲ್ ಬಾಂಡ್ಸ್ ಅಂತ. 2006 2007 ಈ ಒಂದು 2-3 ವರ್ಷದಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ, ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಆವಾಗ ಪ್ರಧಾನಮಂತ್ರಿ, ಸಬ್ಸಿಡಿಯನ್ನು ಕೊಟ್ಟುಬಿಟ್ರೆ ಸಬ್ಸಿಡಿ ಕೊಟ್ಟಾಗ ವಿತ್ತೀಯ ಕೊರತೆ ತುಂಬ ಜಾಸ್ತಿ ಆಗುತ್ತೆ, ಭಾರತವನ್ನು ಅಂತಾರಾಷ್ಟ್ರೀಯ ರೇಟಿಂಗ್ ಏಜೆನ್ಸಿಗಳು ಡೌನ್ಗ್ರೇಡ್ ಮಾಡ್ತಾರೆ ಅಂತ ಸಪ್ರೇಟಾಗಿ ಒಂದು ಆಯಿಲ್ ಬಾಂಡ್ ಅಂತ ಮಾಡಿದ್ರು. ಇದು RBI ಲೆಕ್ಕಕ್ಕೆ ಬರೋದಿಲ್ಲ. ಕಂಪನಿಯವರು ಬ್ಯಾಲೆನ್ಸ್ ಶೀಟ್ ಈ ಲೆಕ್ಕಕ್ಕೆ ಬರದೇ ಇರೋ ತರಹ ಹೊರಗಡೆಯಲ್ಲಿ ಎಕ್ಸ್ಟರ್ನಲ್ ಕೈ ಸಾಲ ತೊಗೊಂಡು ಲೆಕ್ಕ ಆಯಿಲ್ ಬಾಂಡನ್ನು ತೆಗೆದುಕೊಂಡ್ರು. ಬಡ್ಡಿ ಕೊಡೋದು ಯಾರು ಹೇಳಿ? 12 ವರ್ಷದ ನಂತರ 2006ರಲ್ಲಿ ಈ 2007ರಲ್ಲಿ ಆಯಿಲ್ ಬಾಂಡನ್ನು ಬಿಟ್ಟಿರೋದು ಮಾರುಕಟ್ಟೆಯಲ್ಲಿ. ಅದಕ್ಕೆ ಬಡ್ಡಿ ಸಹಿತ ವಾಪಸ್ ತೆಗೆದು 12 ವರ್ಷದ ನಂತರ, ಅಂದರೆ 2017 ಅಥವಾ 18, 19 ಅಷ್ಟೊತ್ತಿಗೆ ಇವರು ಅಧಿಕಾರದಲ್ಲಿ ಇರೋದಿಲ್ವಲ್ಲ. ಯಾರು ಅಧಿಕಾರಕ್ಕೆ ಬರ್ತಾರೋ ಲೆಟ್ ದಮ್ ಫೇಸ್ ದ ಮ್ಯೂಸಿಕ್ ಅಂತ. ಎಷ್ಟು ಒಂದು ಕ್ಲೆವರ್ ಆ್ಯಂಡ್ ಕನ್ನಿಂಗ್ ಐಡಿಯಾ ಅಲ್ವಾ? ಇದು ಯಾವ ರೀತಿ ಗೊತ್ತಾ ಸ್ನೇಹಿತರೆ? ಮಗ ತುಂಬ ಬುದ್ಧಿವಂತ ಇರ್ತಾನೆ, 5ನೇ ಕ್ಲಾಸಲ್ಲಿ ಓದ್ತಿರ್ತಾನೆ. ಯು ಆರ್ ಶೂರ್ ಹಿ ಈಸ್ ಎ ಜೀನಿಯಸ್. ಇನ್ನು 12 ವರ್ಷದಲ್ಲಿ ಇವ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ ಅಂತ ಹೇಳಿ 12 ವರ್ಷದ ನಂತರ ನಾನು ಬಡ್ಡಿ ಸಹಿತ ಅಸಲು ವಾಪಸ್ ಕೊಡ್ತೀನಿ ಅಂತ ಸಾಲ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ಕಾಂಗ್ರೆಸ್ನವರು ಮಾಡಿರೋದು 2 ಲಕ್ಷ ಕೋಟಿದ ಆಯಿಲ್ ಬಾಂಡ್ ಈ ರೀತಿ. ಅದನ್ನು ತೀರಿಸಿರೋದು ಯಾರು? ಮೋದಿ ಸರ್ಕಾರ. ಆಯಿಲ್ ONGCನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ರಿಸರ್ವ್ಸ್ ಇತ್ತು ರೀ. 2,15,000 ಕೋಟಿ ರೂಪಾಯಿನ ತೆಗೆದು ಉಪಯೋಗಿಸಿದ್ರು. ಆಯಿಲ್ ಇಂಡಿಯಾದಲ್ಲಿ 25,000 ಕೋಟಿ ರೂಪಾಯಿ ತೆಗೆದು ಉಪಯೋಗಿಸ್ಕೊಂಡ್ರು. 2,40,000 ಕೋಟಿ ರೂಪಾಯಿ ಇಲ್ಲೇ ಆಯಿತು. ದೆನ್ ಸಬ್ಸಿಡೀಸನ್ನು 18 ರಿಂದ 19 ತಿಂಗಳ ಕಾಲದ ಸಬ್ಸಿಡಿಯನ್ನು, ಗ್ಯಾಸ್ ಸಬ್ಸಿಡಿ, ಡೀಸೆಲ್ ಸಬ್ಸಿಡಿ, ಆಯಿಲಿಗೆ ಸಂಬಂಧಪಟ್ಟ ಎಲ್ಲ ಸಬ್ಸಿಡಿಯನ್ನು ಪೆಂಡಿಂಗ್ ಇಟ್ಟರು. ಅವರು ಏನು ಕೊಡಲೇ ಇಲ್ಲ. ಇದಿಷ್ಟೇ ಅಂತ ತಿಳ್ಕೊಬೇಡಿ. 19 ರಿಂದ 20 ತಿಂಗಳ ಕಾಲ ಕೇಂದ್ರ ಸರ್ಕಾರದ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸಲ್ಲಿ ರಾಜ್ಯದ ಭಾಗವನ್ನು ಕೊಡಲಿಲ್ಲ. ಮೋರ್ ದ್ಯಾನ್ 7 ಲಕ್ಷ ಕೋಟಿ ರೂಪಾಯಿ ಇದೆಲ್ಲ ಸಬ್ಸಿಡಿಯನ್ನು ಕೊಟ್ಟಿದ್ದು ಯಾರು ಗೊತ್ತಾ? ಮೋದಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ನಂತರ. ಇವರು ಅಂದರೆ 2014ಕ್ಕಿಂತ ಮೊದಲು ಕೊಟ್ಟಿರೋ ಸಬ್ಸಿಡಿಯನ್ನು ಆ್ಯಕ್ಚುವಲ್ ಪೇಮೆಂಟ್ ಮಾಡಿದ್ದು 2014 ನಂತರ ಬಂದಿರೋ ಮೋದಿ ಸರ್ಕಾರ. ಎಲ್ಲಾದರೂ ಇವರು ಈ ಕೆಲಸ ಮಾಡಲಿಲ್ಲ ಅಂದರೆ ಆವತ್ತು ತೈಲದ ಬೆಲೆ ಇವತ್ತು ಏನಿದೆ ಇದಕ್ಕಿಂತ ಜಾಸ್ತಿ ಇರ್ತಿತ್ತು ಸ್ನೇಹಿತರೆ. ಇದು ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಅರ್ಧ ಸತ್ಯ ಇದೆಯಲ್ಲ, ಇಟ್ ಈಸ್ ಮೋರ್ ಡೇಂಜರಸ್ ದ್ಯಾನ್ 1000 ಲೈಫ್ಸ್ ಅಂತ. ಕೊನೆಯದಾಗಿ ನಾನು ವಿಚಾರ ಹೇಳ್ತೀನಿ ಸ್ನೇಹಿತರೆ. 2014ರವರೆಗೆ, ಅಂದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 67 ವರ್ಷಗಳಲ್ಲಿ 57 ವರ್ಷ ಕೇಂದ್ರ ಸರ್ಕಾರದ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂತಹದ್ದು ಕಾಂಗ್ರೆಸ್ ಪಕ್ಷ. ಈ 57 ವರ್ಷದಲ್ಲಿ ಭಾರತ ದೇಶವನ್ನು ತೈಲ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಆಗಿ, ಅಂದರೆ ಸೆಲ್ಫ್ ರಿಲಯಂಟ್ ಆಗಿರಬೇಕು, ತೈಲ ಕ್ಷೇತ್ರದಲ್ಲಿ ಭಾರತ ಸ್ವಾವಲಂಬಿ ಆಗಿರಬೇಕು ಅಂತ ಒಂದು ಚೂರು ಅವನಿಗೆ ಅನಿಸ್ಲಿಲ್ವಾ?
ಇವತ್ತು ಪರಿಣಾಮ ಏನಾಗಿದೆ ಹೇಳಿ, 82% ಭಾರತದ ತೈಲದ ಬೇಡಿಕೆಯನ್ನು ನಾವು ಇಂಪೋರ್ಟ್ ಮಾಡ್ಕೋತಿದ್ದೀವಿ. ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಹಾಗಂತ ಭಾರತದಲ್ಲಿ ರೆವಿನ್ಯೂ ಕಲೆಕ್ಷನ್ಸ್ ಕಮ್ಮಿ ಇತ್ತಾ? ಇಲ್ಲ. ಹಾಗಾದ್ರೆ ದುಡ್ಡೆಲ್ಲ ಹೋಯಿತು? ಎಲ್ಲ ಕ್ವಿಕ್ ಫಿಕ್ಸ್ಗಳಿಗೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸಿಗೆ, ಈ ರೀತಿಯ ಅಪೀಸ್ಮೆಂಟಿಗೋಸ್ಕರ ಇದಕ್ಕೆಲ್ಲ ಖರ್ಚು ಮಾಡಿದ್ರು. ಒಂದು ಮಾತು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, 57 ವರ್ಷ ದೇಶವನ್ನು ಆಡಳಿತ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷ ಭಾರತ ದೇಶದ ದೀರ್ಘಾವಧಿಯ ಅಭಿವೃದ್ಧಿಗೆ ಗಮನವನ್ನು ಹರಿಸದೇ ಇದ್ದಾಗ, ಹೂಡಿಕೆ ಮಾಡದೇ ಇದ್ದಾಗ ದೇಶದ ನಾಗರಿಕರಿಗೆ ದೀರ್ಘಕಾಲದಲ್ಲಿ ಅವರು ಎಂತಹ ಒಂದು ತೊಂದರೆಗೆ ಸಿಕ್ಕಿ ಹಾಕ್ಕೊಳ್ತಾರೆ ಅಂತ ಹೇಳಿದ್ರೆ, ಇವತ್ತಿನ ದಿನ ತೈಲ ಕ್ಷೇತ್ರದಲ್ಲಿ ಉದ್ಭವವಾಗಿರೋ ಸಮಸ್ಯೆ ಇದೆಯಲ್ಲ, ಇದು ಒಂದು ಜ್ವಲಂತವಾದ ಉದಾಹರಣೆ. ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಸ್ನೇಹಿತರೆ, ಇಟ್ ಈಸ್ ಸೋಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಕ್ರೈಸಿಸ್. ಇನ್ ಫ್ಯಾಕ್ಟ್ ದೇ ಆರ್ ದ ಆಥರ್ ಆಫ್ ದಿಸ್ ಕ್ರೈಸಿಸ್. ನಮಸ್ತೆ.